Hello friends, welcome to MJ Spark ಯೂಟ್ಯೂಬ್ ಚಾನಲ್. ಶಾಪಿಂದ ಮನೆಗೆ ಬರೋದು ಲೇಟ್ ಆಯಿತು, ಅದಕ್ಕಾಗಿ ವಿಡಿಯೋ ಮಾಡೋದು ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ತುಂಬ ಜನ ಕಾಮೆಂಟನ್ನು ಹಾಕ್ತಾಯಿದ್ರಿ ಏನಂತ, ವಿಲೇಜ್ ಅಕೌಂಟೆಂಟ್ ಡೇಟ್ ಏನು ನೆಕ್ಸ್ಟ್ ಹೋಯಿತು ಅಂದರೆ ಮುಂದೆ ಹೋಯಿತು ಆಗಸ್ಟ್ 7ವರೆಗೂ. ಆದರೆ ಸರ್ವರ್ ಪ್ರಾಬ್ಲಮ್ ಹಾಗೆ ಇದೆ, ಎರರ್ ಕೂಡ ಹಾಗೆ ಬರ್ತಾ ಇದ್ದಾವೆ. ಅನ್ಎಕ್ಸ್ಪೆಕ್ಟೆಡ್ ಎರರ್ ಕೂಡ ಇನ್ನೂ ಬರ್ತಾ ಇದೆ. ಕೆಲವೊಬ್ಬರದು ಕಾಸ್ಟ್ ಇನ್ಕಮ್ ಮಾಡಿ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ, ಕೆಲವೊಬ್ಬರ ಡಿಜಿ ಲಾಕರ್ ಪ್ರಾಬ್ಲಮ್ ಆಗಿದೆ, ಇನ್ನು ಕೆಲವೊಬ್ಬರದ್ದು ಏನಾಗಿದೆ ಅಂದರೆ ಆಧಾರ್ ಕಾರ್ಡು ಆಲ್ರೆಡಿ ರಿಜಿಸ್ಟರ್ ಆಗಿದೆ ಅಂತ ಬರ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಏನು? ತುಂಬ ಜನ ಕಾಮೆಂಟನ್ನು ಹಾಕಿದ್ರಿ, ಅದಕ್ಕಾಗಿ ವಿಡಿಯೋನ ಲೇಟಾಗಿ ಮಾಡಿದ್ದೀನಿ. ಏನಪ್ಪ ಅಂದ್ರೆ KE ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಮೊನ್ನೆ ಕಾಂಟ್ಯಾಕ್ಟನ್ನು ಮಾಡಿದಾಗ ಆಗಸ್ಟ್ 1ನೇ ತಾರೀಕಿನವರೆಗೂ ಸರ್ವರ್ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆಗಳಿಂದ ಬ್ಯುಸಿ ಇರುತ್ತೆ. 1ನೇ ತಾರೀಕಿನಿಂದ ಸರ್ವರ್ ಕ್ಲಿಯರ್ ಆಗುತ್ತೆ, ಹಾಗಾಗಿ ಅವತ್ತಿನಿಂದ ನೀವು ಅಪ್ಲಿಕೇಶನ್ನ ಹಾಕಬಹುದು ಅಂತ ಹೇಳಿದರು. ಬಟ್ ಇವತ್ತು 1ನೇ ತಾರೀಕು, ನಾವು ಬೆಳಗ್ಗೆಯಿಂದ ಟ್ರೈ ಮಾಡಿದರೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ಗಳು ಸಕ್ಸಸ್ ಆಗ್ತಾ ಇಲ್ಲ. ತುಂಬ ಜನ ಪದೇ ಪದೇ ಟ್ರೈಯನ್ನು ಮಾಡ್ತಿದ್ದೀರಾ, ಮಾಡಿ ಕೂಡ ಅಪ್ಲಿಕೇಶನ್ಗಳು ಆಗ್ತಾ ಇಲ್ಲ. ಹೀಗಾಗಿ ಕಾಮೆಂಟನ್ನು ಹಾಕ್ತಾಯಿದ್ದಾರೆ ಈ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ನೋಡೋಣ ಫ್ರೆಂಡ್ಸ್, ನಾಳೆಯಿಂದ ಅಥವಾ ಪ್ರತಿ ಸಲ ಇದನ್ನೇ ಹೇಳೋದಾಗಿದೆ, ನಾಳೆ ನೋಡಿ, ಸಂಜೆ ನೋಡಿ ಅಂತ. ಹಾಗೆ ನೋಡ್ತಾ ನೋಡ್ತಾ ಲಾಸ್ಟ್ ಡೇಟ್ ಕೂಡ ಸಮೀಪ ಬರ್ತಾ ಇದೆ. ಹಾಗಾಗಿ ಆದಷ್ಟು ನೈಟ್ ಟೈಮಲ್ಲಿ ಅಪ್ಲಿಕೇಶನನ್ನು ಟ್ರೈ ಮಾಡಿ ನೋಡೋಣ. ಹಾಗೇನಾದರೂ ನಾಳೆ KEಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಬೆಳಗ್ಗೆ ಬರಲಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ, ಅಂದರೆ ಸರ್ವರ್ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫಾರೆಸ್ಟ್ ವಾಚರ್ ಅಪ್ಲಿಕೇಶನನ್ನು ತುಂಬ ಜನ ಕೇಳ್ತಾಯಿದ್ರಿ. ಫಾರೆಸ್ಟ್ ವಾಚರ್ ಅಪ್ಲಿಕೇಶನ್ ಕೂಡ ರಿಲೀಸ್ ಆಗಿದೆ. ಇವತ್ತು 1ನೇ ತಾರೀಕು ರಿಲೀಸ್ ಆಗಿದೆ. ನಾಳೆಯಿಂದ ಅಪ್ಲಿಕೇಶನನ್ನು ಹಾಕಿಕೊಳ್ಳಿ. ಅದರ ಬಗ್ಗೆ ಒಂದು ಸಪ್ರೇಟ್ ಸಂಪೂರ್ಣವಾದಂಥ ವಿಡಿಯೋನ ಮಾಡಿ ತಿಳಿಸ್ತೀನಿ. ಏನಾದರೂ ಎರರ್ಸ್ಗಳು ಬಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಏನಾದರೂ ಇದ್ದರೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೇಳುವಂಥ ಕೆಲವೊಂದು ವಿಷಯ ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು, ಇನ್ನು ಕೆಲವೊಂದಷ್ಟು ಜನಕ್ಕೆ ಯೂಸ್ ಆಗದೇ ಇರಬಹುದು. ಹಾಗಾಗಿ ಯೂಸ್ ಆಗೋರು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗಲ್ಲ ದಯವಿಟ್ಟು ವಿಡಿಯೋನ ನೋಡೋದಕ್ಕೆ ಹೋಗಬೇಡಿ, ನಾವು ಸ್ಟೇಟೇ ಹೇಳಿಬಿಡ್ತೀವಿ. ಯಾಕಂದರೆ ವಿಡಿಯೋನ ಕೊನೆವರೆಗೂ ನೋಡಿ, ಆಮೇಲೆ ನೆಗೆಟಿವ್ ಕಾಮೆಂಟ್ಗಳು ಬರ್ತವೆ. KEದು ಕಾಂಟ್ಯಾಕ್ಟು ಮೊನ್ನೆ ಒಬ್ಬರು ಕಾಮೆಂಟನ್ನು ಹಾಕಿದ್ರಿ, KE ಅವರು ನಮ್ಮ ಕಾಲ್ನ ರಿಸೀವ್ ಮಾಡ್ತಾಯಿಲ್ಲ, ನಿಮ್ದು ಹೇಗೆ ರಿಸೀವ್ ಮಾಡಿದ್ರು? ಬ್ರದರ್, KE ಅವರು ಕಾಂಟ್ಯಾಕ್ಟ್ ಕಾಲನ್ನು ರಿಸೀವ್ ಮಾಡ್ಬೇಕಂದ್ರೆ ಪದೇ ಪದೇ ಕಾಲ್ ಮಾಡಬೇಕು. ಒಂದ್ಸಲ ಮಾಡಿಬಿಟ್ಟು ಕನೆಕ್ಟ್ ಆಗಿಲ್ಲ ಅಂದರೆ ಅದು ಸರಿಯಲ್ಲ. ಹಾಗಾಗಿ ಪದೇ ಪದೇ ಮಾಡಿದರೆ ಕನೆಕ್ಟ್ ಆಗುತ್ತೆ. ಇದನ್ನು ಯಾಕೆ ಹೇಳಿದೆ ಅಂದರೆ ಅವ್ರು ಕಾಮೆಂಟ್ ಮಾಡಿರೋದಕ್ಕೆ ಹೇಳಿದೆ ಅಷ್ಟೇ. ನೋಡೋಣ, ಏನಾದರೂ KEಯಿಂದ ಬಿಗ್ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತುಂಬ ಲೇಟ್ ಆಗಿದೆ.